ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಇವತ್ತಿನ ಒಂದು ವೀಡಿಯೋನ ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವೀಡಿಯೋ ಏನಪ್ಪ ಅಂತ ಅಂದರೆ ಇನ್ನೇನು ಹೊಸ ವರ್ಷ ದಿನಗಣನೆ ಅಂತಲೇ ಹೇಳ್ಬೋದು. ಇನ್ನು 10 ದಿನ ಬಾಕಿ, 11 ದಿನ ಬಾಕಿ, 10ರಿಂದ 11 ದಿನ ಬಾಕಿ. ಲಾಸ್ಟ್ ಡೇ ಬಿಟ್ಟಾಕಿ, ಯಾಕೆಂದರೆ ಲಾಸ್ಟ್ ಡೇ ಫುಲ್ ಅದೇ ಹರೆಬರೆಯಲ್ಲೇ ಇರ್ತೀವಿ. ಸೊ ಇವಾಗ ಇನ್ನೇನಿದ್ರು ನಮ್ಮ ಪ್ಲ್ಯಾನಿಂಗ್ಸ್ನ ಶುರು ಮಾಡ್ಕೋಬೇಕು. ಯಾವ ವಿಷಯದಲ್ಲಿ ಯಾವ ರೀತಿಯಾಗಿ ಪ್ಲ್ಯಾನಿಂಗ್ಸ್ನ ಮಾಡ್ಕೋಬೇಕು, ಆ ರೀತಿಯಾಗಿ ನಾವು ನಡೀತೀವ ಅನ್ನೋದೇ ನಮಗೆ ಒಂದು ದೊಡ್ಡ ಯಕ್ಷ ಪ್ರಶ್ನೆ ಆಗುತ್ತೆ. ಯಾಕಂದರೆ ಯಾವುದೇ ಒಂದು ರೂಲ್ಸ್ನ ಹಾಕ್ಕೊಂಡ್ರೂ ನಾವು ಫಾಲೋ ಮಾಡೋದು 1 ಅಥವಾ 2 ತಿಂಗಳಾಗಿರ್ತಿತ್ತು. ಸೊ ಈ ವರ್ಷ ಏನೇನು ಪ್ಲ್ಯಾನ್ಸ್ಗಳು ನಾನು ಹಾಕ್ಕೊಂಡಿದ್ದೀನಿ ಅಬೌಟ್ ಮನಿ ಸೇವಿಂಗ್ ಪ್ಲ್ಯಾನ್, ಹಾಗೆ ನಾನು ಏನು ಅಂದ್ಕೊಂಡಿದ್ದೀನಿ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನೀವು ಕೂಡ ಹೊಸ ವರ್ಷಕ್ಕೆ ಎಲ್ಲ ರೀತಿಯಾದಂತಹ ಪ್ಲ್ಯಾನ್ನ ಮಾಡ್ಕೊಳ್ಳಿ. ಎದ್ದೇಳಿ ಇನ್ನು ಮುಂದೆ ಆದರೂ ಸೇವ್ ಮಾಡಿ, ಹಾಗೆ ಯಾವ ರೀತಿಯಾದಂತಹ ಹೆಲ್ದಿ ಸೇವಿಂಗ್ಸ್ ಮಾಡ್ಬೋದು ಅನ್ನೋದನ್ನ ಹೇಳ್ತೀನಿ. ಇನ್ನು ನೀವು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಕಾಣುವಂತಹ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸೊ ಬನ್ನಿ, ಇನ್ನೇನಿದ್ರು ಹೊಸ ವರ್ಷಕ್ಕೆ, ನ್ಯೂ ಇಯರ್, ಹೊಸ ವರ್ಷಾರಂಭಕ್ಕೆ ನಮ್ಮ ಮನಿ ಸೇವಿಂಗ್ಸ್ ಪ್ಲ್ಯಾನ್ನು ಕೂಡ ಹೊಸದಾಗಿ ಶುರು ಮಾಡೋಣ. ನಾನು ಇಲ್ಲಿವರೆಗೂ ಹಲವಾರು ರೀತಿಯಾದಂತಹ ಮನಿ ಸೇವಿಂಗ್ಸ್ ಟಿಪ್ನ ಹೇಳಿದ್ದೀನಿ. ಸೊ ಅದರಲ್ಲಿ ಈಗ ನಾನು ಹೇಳ್ತಾ ಇರುವಂತಹ ಹೊಸ ಮನಿ ಸೇವಿಂಗ್ಸ್ ಟಿಪ್ಸ್ ಬಂದು ಏಮಿಂಗ್. ಮೊದಲನೇದಾಗಿ ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ಒಂದು ಏಮ್ ಅನ್ನೋದು ತುಂಬ ಮುಖ್ಯ ಮನುಷ್ಯನಲ್ಲಿ. ಆ ಏಮ್ನ ನಾವು ತಲೆಗೆ ತಗೊಂಡಾಗ ಮಾತ್ರ ನಾವು ಮಾಡುವಂತಹ ಕೆಲಸಕ್ಕೆ ಸ್ಫೂರ್ತಿ ಬರೋದು. ಸೊ ಯಾವ ಥರ ಏಮ್ ಅಂತ ನೀವು ಕೇಳೋ ಹಾಗಿದ್ರೆ, ಇವಾಗ ಅಂದರೆ ಈ ವರ್ಷ ನಾನು ಬ್ಯಾಂಗಲ್ಸ್ ಮಾಡಿಸ್ಕೋಬೇಕು, ಗೋಲ್ಡ್ ಬ್ಯಾಂಗಲ್ಸ್ನ ನಾನು ಮಾಡಿಸ್ಕೋಬೇಕು ಮನಿ ಸೇವ್ ಮಾಡಿ ಅನ್ನೋದು ನನ್ನ ಇಂಟೆನ್ಷನ್. ಅದಕ್ಕೆ ಬರೀ ವರ್ಷದಿಂದ ನಾನು ಕೂಡಿಡೋದಲ್ಲ, ಆ್ಯಕ್ಚುಲಿ ಈ ವರ್ಷ 2023ರಲ್ಲಿ ಕೂಡಿಟ್ಟಿರುವಂತಹ ಹಣವನ್ನು ನಾನು ಅದಕ್ಕೆ ಇನ್ವೆಸ್ಟ್ ಮಾಡ್ತೀನಿ. ಹಾಗೆ 2024ರಲ್ಲಿ ಮಾಡುವಂತಹ ಅಮೌಂಟನ್ನು ಕೂಡ ನಾನು ಸೇರಿಸ್ತೀನಿ ಅಂತಲೇ ಹೇಳ್ಬೋದು. ಯಾಕೆ ಇದನ್ನು ನಾನು ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ಕೋತಾ ಇದ್ದೀನಿ ಅಂತ ಅಂದರೆ, ನೀವು ಕೂಡ ಏನಾದರೂ ಈ ವರ್ಷದಿಂದ ಮಾಡಿಸ್ಕೋಬೇಕು. ಇಷ್ಟು ವರ್ಷ ಯಾರು ಮಾಡ್ತಾರೆ, ಸಿಗೋ ಪುಡಿಗಾಸಲ್ಲಿ ಯಾರು ಕೂಡಿಸ್ತಾರೆ, ಯಾರು ಇಡ್ತಾರೆ, ಹೋಗು ಅಂತ ಅಂದ್ಕೊಂಡು ಎಷ್ಟೊಂದು ಜನ ಸುಮ್ಮನಾಗ್ಬಿಟ್ಟಿರ್ತೀರ ಗೃಹಿಣಿಯರು. ಕೊತ್ತಂಬರಿ ಸೊಪ್ಪು ತೊಗೊಳಕ್ಕೆ 20 ರೂಪಾಯಿ ತೊಗೊಂಡೋದ್ರೆ 10 ರೂಪಾಯಿ ತೊಗೊಂಡು ಇನ್ನು 10 ರೂಪಾಯಿ ಬಂದು ಅದನ್ನು ಒಂದು ಉಂಡಿಯಲ್ಲಿ ಹಾಕಿ 10 ರೂಪಾಯಿ, ಜಸ್ಟ್ ಎಕ್ಸಾಂಪಲಿಗೆ ನಾನು ಹೇಳ್ತಾ ಇರೋದು, 10 ರೂಪಾಯಿನ ತೆಗೆದು ಹಾಕೋದನ್ನ ಇವತ್ತಿಂದನೇ ಶುರು ಮಾಡಿ. ಓಕೆನಾ? ಇವತ್ತಿಂದ ಶುರು ಮಾಡಿದ್ರೆ ವರ್ಷದ ಕೊನೆಗೆ ಎಷ್ಟಾಗುತ್ತೆ ಬೇಡ, ಆ ಒಂದು ಉಂಡಿ ತುಂಬಿತು, ಮಿಡಲಲ್ಲೇ ವರ್ಷದ ಮಧ್ಯನೇ ತುಂಬಿತು, ಯಾರಿಗೊತ್ತು ಆ ಒಂದು ಉಂಡಿಗೆ ಹಾಕೋಕ್ಕೆ ಇನ್ನೂ ಹೆಚ್ಚು ಅಮೌಂಟು ಯಾವ ಕಡೆಯಿಂದನಾದರೂ ಬರ್ಬೋದು ಅನ್ನೋದು ನಿಮಗೂ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ ಅಲ್ವಾ? ಸೊ ಅದೇ ರೀತಿಯಾಗಿ ಒಂದು ಬಾಕ್ಸ್ನ ಮಾಡಿಕೊಂಡು ಇವತ್ತಿಂದ ಕೂಡಿಡೋಕ್ಕೆ ಶುರು ಮಾಡೋಣ. ಸೊ ಮಾಡಾದ ನಂತರ ಎಷ್ಟಾಯಿತು ನಿಮಗೆ ಆಸಕ್ತಿ ಇದ್ದರೆ ಬರ್ಕೊಳ್ಳಿ ಅದನ್ನ ಎಷ್ಟೆಷ್ಟು ಹಾಕಿದ್ದೀನಿ ಅಂತ. ಇಲ್ಲ ನನಗೆ ಸಸ್ಪೆನ್ಸಾಗೇ ಇರಬೇಕದು, ನಾನು ಓಪನ್ ಮಾಡಿದಾಗ ಅದು ಜಾಸ್ತಿ ಅಮೌಂಟ್ ಇರುತ್ತಾ ಕಮ್ಮಿ ಅಮೌಂಟ್ ಇರುತ್ತಾ ಅಂತ ನಾನು ಅವಾಗೇ ನೋಡಬೇಕು ಅಂದ್ರೂ ಓಕೆನಾ? ಈ ರೀತಿಯಾಗಿ ಕೂಡಿಟ್ಟು ಏನಾದ್ರು ಒಂದು ವಸ್ತುವನ್ನು ತಗೊಬೇಕು. ಓಕೆನಾ? ಸೊ ನಾನು ಈ ವರ್ಷದಿಂದ ನಾನು ಅಂದ್ಕೊಂಡಿರೋದು ಬ್ಯಾಂಗಲ್ಸ್ನ ಮಾಡಿಸ್ಬೇಕು. ಕಾಡ ಬರುತ್ತೆ, ದೊಡ್ಡ ಕಾಡ, ಸ್ವಲ್ಪ ವೆಯ್ಟ್ ಗೇಜ್ ಇರೋದು ಬರುತ್ತೆ. ಸೊ ನಾನು ಅದನ್ನ ಮಾಡಿಸ್ಕೊಬೇಕು, ಕಳಸದ ಕಾಡ ಅಂತಾರೆ ಅದನ್ನ. ಸೊ ಅದನ್ನು ಮಾಡಿಸ್ಕೊಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೆ ಇನ್ಮೇಲೆ ಅಮೌಂಟನ್ನು ನಾನು ಕೂಡಿಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ, ನೀವೆಲ್ಲ ನನ್ನ ಜೊತೆ ಕೈ ಜೋಡಿಸಿ ನೀವು ಕೂಡ ಒಂದಲ್ಲ ಒಂದು ಸೇವಿಂಗ್ಸ್ನ ಮಾಡಿ. ಈ ವರ್ಷದ ಮೊದಲನೇ ಸೇವಿಂಗ್ಸ್ ಪ್ಲ್ಯಾನ್ ಇದು. ಸೊ ಎಲ್ಲರೂ ಕೂಡ ಸೇವ್ ಮಾಡೋಣ. 2024ರ ಮೊದಲನೇ ಅದ್ಭುತವಾದ ಸೇವಿಂಗ್ ಟಿಪ್ಸ್ ಇದು. ಏನಪ್ಪ ಅಂತಂದರೆ, ಬರೀ ಬಳೆಗೆ ಅಥವಾ ಇನ್ನೊಂದಕ್ಕೆ ದುಡ್ಡು ಕೂಡಿಡೋದು ಅಂತ ಅಲ್ಲ, ಮೊದಲು ಏಮ್ ಮಾಡಿಕೊಂಡು ಏನಾದರೂ ಒಂದು ತಗೋಬೇಕು ಒಂದು ವಸ್ತುನ ಅಂತ ಅಂದ್ಕೊಂಡು ಆಮೇಲೆ ಒಂದು ಬಾಕ್ಸ್ ಅಥವಾ ಉಂಡಿಯಲ್ಲಿ ದುಡ್ಡು ಹಾಕೋದನ್ನ ಇವತ್ತಿಂದನೇ ಶುರು ಮಾಡೋಣ ಬನ್ನಿ. ಇದು 2024ರ ಮೊದಲನೇ ಸೇವಿಂಗ್ ಟಿಪ್. ಹಾಗೆ ಹಲವಾರು
ಏಮಿಂಗ್ ಅಂತಲೇ ಹೇಳ್ಬೋದು. ನಾನು ಒಂದೇ ಒಂದು ವಸ್ತುವಿಗೆ ಹೇಳಿದೆ, ಬಟ್ ನೀವು ಅಟ್ ಎ ಟೈಮ್ 1-2 ಇವಾಗ ಫಾರ್ ಎಕ್ಸಾಂಪಲ್ಲು ಒಂದು ಕಡೆ ಕೆಲಸ ಮಾಡೋ ಬದಲು ಇನ್ನೊಂದು ಕಡೆ ಕೆಲಸ ಮಾಡಿದ್ರೆ ಎಕ್ಸ್ಟ್ರಾ ಅಮೌಂಟ್ ಸಿಗುತ್ತೆ ಅಂತಾರಲ್ಲ, ಸೊ ಅದೇ ರೀತಿ ಬೇಕಾದರೆ ಎಕ್ಸಸ್ಸಾಗಿ ಅಮೌಂಟ್ ಸಿಗುತ್ತೆ ನನಗೆ, ಒಂದೇ ಅಲ್ಲ ನಾನು 2 ವಸ್ತು ತೊಗೊಬೇಕು ಅಂತ ಅಂದರೆ ಬೇಕಾದರೆ ನೀವು ಡಿವೈಡ್ ಮಾಡಿ 2 ಬಾಕ್ಸ್ನ ಮಾಡ್ಕೊಳ್ಳಿ. ಒಂದೇ ಬಾಕ್ಸಲ್ಲಿ ಎಲ್ಲ ಹಾಕ್ಬಿಟ್ಟು ನಾನು ಅದರಲ್ಲೇ ತೊಗೋತೀನಿ ಅಂತ ಮಾಡ್ಕೋಬೇಡಿ. ಯಾಕಂದರೆ 2 ಬಾಕ್ಸ್ ಮಾಡಿದ್ರೆ ನಿಮಗೂ ಕೂಡ ಇಂಟ್ರೆಸ್ಟ್ ಜಾಸ್ತಿ ಆಗುತ್ತೆ. ಸೊ ದಟ್ ಮಾಡಲೇಬೇಕು, ಎರಡಕ್ಕೂ ನಾನು ತುಂಬಿಸ್ಲೇಬೇಕು ಅನ್ನೋದು ನಿಮ್ಮ ತಲೆಗೆ ಬರುತ್ತೆ. ಸೊ ಆದ ಕಾರಣದಿಂದ ನೀವು 2 ಬಾಕ್ಸ್ ಮಾಡಿಕೊಂಡು ಹಾಕೋದನ್ನ ಕಲ್ತ್ಕೊಳ್ಳಿ. ಸೊ ನಾನು ಕೊಟ್ಟಂತಹ ಈ ಒಂದು ಟಿಪ್ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಗೊತ್ತೇ ಇದೆ ಅಲ್ವಾ, ಲೈಕ್ ಶೇರ್ ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸೋದನ್ನ ಮರಿಬೇಡಿ. ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವಂತಹ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಚಿಕ್ಕ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನಷ್ಟು ಮತ್ತಷ್ಟು ವಿಡಿಯೋಗಳು ಇವತ್ತು ಬರೋದಿದೆ, ಅದರಲ್ಲೂ ಸೂಪರ್ ಡೂಪರ್ ಆದಂತಹ ವಿಡಿಯೋ ಅಂತಲೇ ಹೇಳ್ಬೋದು. ಸ್ಟೇ ಟ್ಯೂನ್.